A1 ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ಸಚಿವರ ಹುಟ್ಟುಹಬ್ಬದ ಪ್ರಯುಕ್ತ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ. ಹೈಟೆಕ್ ಆಸ್ಪತ್ರೆ ಮಾಡುವುದೇ ಸಚಿವರ ಕನಸು. ಅಶ್ವಥ್ ನಾರಾಯಣ ಬಾಬು. ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂಸಿ ಸುಧಾಕರ್ ಅವರ 57ನೇ ಹುಟ್ಟುಹಬ್ಬದ ಅಂಗವಾಗಿ ಚಿಮುಲ್ ನಿರ್ದೇಶಕರಾದ ಅಶ್ವಥ್ ನಾರಾಯಣ ಬಾಬು ಅವರ ನೇತೃತ್ವದಲ್ಲಿ ಹಲವು ಕಾಂಗ್ರೆಸ್ ಮುಖಂಡರುಗಳು ಹಾಗೂ ಸಚಿವರ ಅಭಿಮಾನಿಗಳು ನಗರದ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಯ ಬಾಣಂತಿಯರಿಗೆ ಹಾಗೂ ರೋಗಿಗಳಿಗೆ ಹಣ್ಣು ಹಂಪಲುಗಳು ಸೇರಿದಂತೆ ಹಾಲು ಬ್ರೆಡ್ ವಿತರಣೆ ಮಾಡಿ ಸಚಿವರ ಹುಟ್ಟುಹಬ್ಬವನ್ನು ಆಚರಿಸಿದರು. ಈ ವೇಳೆ ಚಿಮುಲ್ ನಿರ್ದೇಶಕರಾದ ಅಶ್ವಥ್ ನಾರಾಯಣ ಬಾಬು ಅವರು ಮಾತನಾಡಿ, ಆಧುನಿಕ ಕನಸುಗಾರರಾದಂತಹ ಸಚಿವ ಎಂಸಿ ಸುಧಾಕರ್ ಅವರು ಸುಮಾರು 2.5 ವರ್ಷಗಳಿಂದ ತಾಲೂಕಿನಲ್ಲಿ ಮಾಡುತ್ತಿರುವ ಅಭಿವೃದ್ಧಿ ಕಾರ್ಯಗಳು ಯಾರೂ ಮಾಡಲು ಸಾಧ್ಯವಾಗಲಿಲ್ಲ. ಸರ್ಕಾರಿ ಆಸ್ಪತ್ರೆಯನ್ನ 300 ಬೆಡ್ ಆಸ್ಪತ್ರೆ ಮಾಡುವ ಕನಸು ಕಂಡಿರುವ ಸಚಿವರ ಈ ಬೇಡಿಕೆ ಈಡೇರಲಿ. ಇನ್ನು ತಾಲೂಕಿನಲ್ಲಿ ಹಲವು ಹೊಸ ಕಾರ್ಯಕ್ರಮಗಳು ಸಚಿವರು ತಂದು ಅಭಿವೃದ್ಧಿ ಪಡಿಸಲಿ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಆರೋಗ್ಯ ಅಧಿಕಾರಿಗಳಾದ ಡಾಕ್ಟರ್ ಮಹೇಶ್, ಸುಮಾ, ರವಿಚಂದ್ರ ರೆಡ್ಡಿ ಹಾಗೂ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಕಾರ್ಯದರ್ಶಿಗಳು, ನಿರ್ದೇಶಕರು, ಆಸ್ಪತ್ರೆಯ ಆರೋಗ್ಯ ಸಮಿತಿಯ ಸದಸ್ಯರು ಭಾಗವಹಿಸಿದರು. ನಮ್ಮ ನೆಚ್ಚಿನ ನಾಯಕರು, ಕರ್ನಾಟಕ ರಾಜ್ಯ ಸರ್ಕಾರದ ಉನ್ನತ ಶಿಕ್ಷಣ ಸಚಿವರು, ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಡಾಕ್ಟರ್ ಎಂಸಿ ಸುಧಾಕರ್ ರೆಡ್ಡಿ ಅವರ 57ನೇ ಜನ್ಮದಿನದ ಶುಭಾಶಯಗಳನ್ನು ಸಮಸ್ತ ತಾಲೂಕಿನ ಪರವಾಗಿ ಮತ್ತು ಈ ತಾಲೂಕಿನ ಎಲ್ಲ ಹಾಲು ಉತ್ಪಾದಕರು ಮತ್ತು ರೈತ ಬಾಂಧವರ ಪರವಾಗಿ ಇವತ್ತು ಅವರ ಹುಟ್ಟಿದ ದಿನವನ್ನು ಇವತ್ತು ನಮ್ಮ ಈ ತಾಲೂಕಿನ ಒಬ್ಬ ನಿರ್ದೇಶಕನಾಗಿ ಏನಿವತ್ತು ಈ ಒಂದು ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ಬಡ ರೋಗಿಗಳಿಗೆ ಮತ್ತು ಎಲ್ಲರಿಗೂ ಕೂಡ ಇವತ್ತು ಅವರು ಶತಾಯುಷಿಯಾಗಿ ದೀರ್ಘಾಯುಷಿಯಾಗಿ ಅವರು ಸದಾ ಅವರು ಹಸನ್ಮುಖಿಯಾಗಿ 100 ವರ್ಷ ಬಾಳಲಿ ಅಂತ ಹಾರೈಸ್ತಾ ಇವತ್ತು ಹುಟ್ಟಿನ ಹಬ್ಬದ ಸಂದರ್ಭದಲ್ಲಿ ಅವರಿಗೆ ನಾವು ಇನ್ನೊಮ್ಮೆ ಶುಭಾಶಯಗಳನ್ನು ಕೋರ್ತಾ ಇವತ್ತು ನಮ್ಮ ಎಲ್ಲ ಏನು ಬಡ ನಮ್ಮ ರೋಗಿಗಳಿಗೆ ಬ್ರೆಡ್ಡು, ಹಾಲು ಮತ್ತು ಲಸ್ಸಿಯನ್ನು ಅವರ ಒಂದು ಹುಟ್ಟುಹಬ್ಬಕ್ಕೆ ಕೊಡ್ತಾಯಿದ್ವಿ. ಅವರು ನಿಜವಾಗ್ಲೂ ಹೇಳಬೇಕಾದ್ರೆ ಆಧುನಿಕ ಕನಸುಗಾರ. ನಮ್ಮ ಈ ಒಂದು ತಾಲೂಕಿಗೆ ಈ ಒಂದು 2.5 ವರ್ಷಗಳಿಂದ ಅವ್ರು ಕೈಗೊಂಡಿರ್ತಕ್ಕಂಥ ಕಾರ್ಯಕ್ರಮ ವಿಶೇಷವಾಗಿ ಏನಿವತ್ತು ಈ ಒಂದು ಸರ್ಕಾರಿ ಆಸ್ಪತ್ರೆಯನ್ನು ಕಾರ್ಪೊರೇಟ್ರ್ ಆಸ್ಪತ್ರೆ ಮಾಡಬೇಕು ಅಂತ ಏನು ಕನಸ್ಕೊಂಡಿದ್ದೀರೋ ಅವರ ಆಶಯಗಳು ಈಡೇರಿಸಲಿ ಅಂತ ಕೋರ್ತಾ ನಾವು ಇವತ್ತು ಈ ಆಸ್ಪತ್ರೆ ಇವತ್ತು ಸುಮಾರು 300 ಬೆಡ್ಡು ಆಸ್ಪತ್ರೆ ಮಾಡಬೇಕು. ಇಡೀ ಜಿಲ್ಲೆಯಲ್ಲೇ ಮತ್ತು ಇಡೀ ರಾಜ್ಯದಲ್ಲೇ ಎಲ್ಲೂ ಗಮನಿಸ್ತಕ್ಕಂಥ ಒಂದು ಆಸ್ಪತ್ರೆ ಮಾಡಬೇಕು ಅಂತ ದೂರದೃಷ್ಟಿ ಇಟ್ಕೊಂಡು ಇವತ್ತು ನೀವು ಈಗಾಗಲೇ ನೋಡಿದ್ದೀರಾ ಹಲವಾರು ಹೊಸ ಕಾರ್ಯಕ್ರಮಗಳನ್ನು ಇವತ್ತು ತಂದಿದ್ದಾರೆ. ಕ್ರಿಟಿಕಲ್ ಕೇರ್ ಅಂತ ಸುಮಾರು ಒಂದು 10-15 ಕೋಟಿಯಲ್ಲಿ 16 ಕೋಟಿಯಲ್ಲೇ ಈಗಾಗಲೇ ಕೆಲಸ ಪ್ರಾರಂಭ ಆಗಿ ಸುಮಾರು 90% ಕೆಲಸ ಮುಗಿದಿದೆ. ಬಹುಶಃ ಈ ಜಿಲ್ಲೆಯ ಮತ್ತು ರಾಜ್ಯದ ಮತ್ತು ಈ ಒಂದು ತಾಲೂಕಿನ ಜನತೆಗೆ ಇದು ತಿಳಿಬೇಕು. ನಾವಿವತ್ತು ಸಣ್ಣ ಬಡವರು ಒಂದು ಸರ್ಕಾರಿ ಆಸ್ಪತ್ರೆ ಬಿಟ್ಟು ಬೇರೆ ಆಸ್ಪತ್ರೆಗೆ ಹೋದರೆ ಸುಮಾರು ಯಾರು ಕೂಡ ಉಳಿಲಿಕ್ಕೆ ಸಾಧ್ಯ ಇಲ್ಲ. ನಾವು ಬರೀ ಶವ ಹೊತ್ತು ತರಬೇಕು ಯಾರು ಕೂಡ. ಯಾಕೆಂದರೆ ಕಾರ್ಪೊರೇಟ್ ಆಸ್ಪತ್ರೆಯಲ್ಲಿ ಒಂದು ಸಣ್ಣ ಒಂದು ಜ್ವರ ಬಂದರೂ ಕೂಡ 1 ಲಕ್ಷ, 1.5 ಲಕ್ಷ, 2 ಲಕ್ಷ ಇವತ್ತು ನಾವು ಕೊಡ್ತಾಯಿದ್ವಿ. ನಮ್ಮ ಆಸ್ತಿ ಅಂತಸ್ತುಗಳನ್ನು ಮಾರ್ಕೊಂಡು ಏನು ನಮ್ಮ ಜೀವ ಉಳಿಸ್ಕೋಬೇಕು ಅಂತ. ಆದರೂ ಕೂಡ ನಮ್ಮ ನಾಯಕರು ಸುಧಾಕರ್ ಅವರು ಇದನ್ನು ತಪ್ಪಿಸಬೇಕು. ಈ ಒಂದು ತಾಲೂಕಲ್ಲಿ ಇದನ್ನು ಎಲ್ಲ ರೀತಿಯಲ್ಲಿ ಕೂಡ ಕ್ರಿಟಿಕಲ್ ಕೇರ್ ಅಂದರೆ ಸಣ್ಣ ಒಂದು ಏನು ಜ್ವರದಿಂದ ಹಿಡಿದು ಏನಿವತ್ತು ನಮ್ಮ ಹಾರ್ಟ್ ಅಟ್ಯಾಕ್ ಇರ್ಬೋದು, ಬೇರೆ ಕ್ಯಾನ್ಸರ್ ಇರ್ಬೋದು, ಎಲ್ಲ ಗರ್ಭಕೋಶದ ಸಮಸ್ಯೆ ಇರ್ಬೋದು, ಎಲ್ಲ ರೀತಿಯಲ್ಲಿ ಕೂಡ ನಮ್ಮ ಬಡ ಈ ಒಂದು ತಾಲೂಕಿನ ಜನತೆಗೆ ಅದು ಸಿಗಬೇಕು, ಕೈಗೆಟಕಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಇಷ್ಟು ದೊಡ್ಡ ಮಟ್ಟದಲ್ಲಿ ಸರ್ಕಾರದಲ್ಲಿ ಒತ್ತಡ ಮಾಡಿ ಇವತ್ತು ಇಷ್ಟು ದೊಡ್ಡ ಕಾರ್ಯಕ್ರಮಗಳನ್ನು ಆಸ್ಪತ್ರೆಗೆ ವಿಶೇಷವಾಗಿ ಜಿಲ್ಲಾ ಆಸ್ಪತ್ರೆ ಕೂಡ ಈ ಮಟ್ಟದಲ್ಲಿಲ್ಲ. ಆದರೂ ಕೂಡ ಅವ್ರ ಕನಸು ನನಸಾಗಲಿ, ಕ್ರಿಟಿಕಲ್ ಕೇರ್ ಆದಷ್ಟು ಬೇಗ ಆಗಲಿ, ಇನ್ನೂ ದೊಡ್ಡ ಕನಸು ಇಟ್ಕೊಂಡಿದ್ದಾರೆ. ಇವತ್ತು ಸ್ವಾಮೀಜಿಯವರ ನೇತೃತ್ವದಲ್ಲಿ ನಮ್ಮ ಬಾಲಗಂಗಾಧರ ಸ್ವಾಮೀಜಿಯವರ ಒಂದು ಆಶೀರ್ವಾದದೊಂದಿಗೆ ನಿರ್ಮಲಾನಂದ ಸ್ವಾಮೀಜಿಯವರ ಒಂದು ಸಂಯುಕ್ತ ಆಶ್ರಯದಲ್ಲಿ ಒಂದು ದೊಡ್ಡ ಮೆಡಿಕಲ್ ಕಾಲೇಜ್ ತಂದುಬರಬೇಕು ಅಂತ ಕೂಡ ಯೋಚನೆ ಮಾಡಿದ್ದಾರೆ. ಅವ್ರ ಕನಸು ಈಡೇರಲಿ ಅಂತ ನಾವು ಎಲ್ಲ ಹಾರೈಸ್ತಾ ಆಶಿಸ್ತಾ ಇವತ್ತೆಲ್ಲ ನಮ್ಮ ಬಡ ರೋಗಿಗಳಿಗೆ ಇವತ್ತು ನಮ್ಮ ಭಾಗ್ಯ ಇವತ್ತು THO ಅವರು ಕೂಡ ನಮ್ಮ ಸಮ್ಮುಖದಲ್ಲಿದ್ದಾರೆ. ಮತ್ತು ಈ ಒಂದು ಆಸ್ಪತ್ರೆಯಲ್ಲಿರ್ತಕ್ಕಂಥ THO ಇರ್ಬೋದು, ಒಬ್ಬ ಶುಶ್ರೂಷೆ ಅಂದರೆ ನರ್ಸಿಂದ ಹಿಡ್ಕೊಂಡು ಎಲ್ಲ ಡಾಕ್ಟರ್ಸ್ ಕೂಡ ಇವತ್ತು ಭಾಳ ಶ್ರಮ ವಹಿಸಿ ಬಡ ರೋಗಿಗಳಿಗೆ ಅವ್ರದ್ದೇ ಆದಂಥ ಒಂದು ಸೇವೆಯನ್ನು ಒದಗಿಸ್ತಾ ಇದ್ದಾರೆ. ನಾವು ಕೂಡ ಅವ್ರ ಜೊತೆ ಕೈ ಜೋಡಿಸ್ಬೇಕು. ಬಡವರಿಗೆ ಇವತ್ತು ಅವ್ರಿಗೆ ಇವತ್ತು ಸುದಿನದಲ್ಲಿ ಅವರಿಗೆ ಎಲ್ಲ ರೀತಿಯಲ್ಲಿ ಕೂಡ ಬಡವರಿಗೆ ಏನು ಇವತ್ತು ಕೊಟ್ಟಿರೋದೇನು ಜಾಸ್ತಿ ಆಗೋದಿಲ್ಲ. ಆದರೂ ಕೂಡ ಅವರು ಇನ್ನೂ ಶಕ್ತಿ ಕೊಡಲಿ ಅವರಿಗೆ ದೇವರು, ಇನ್ನೂ ದೊಡ್ಡ ಮಟ್ಟದಲ್ಲಿ ಆಸ್ಪತ್ರೆಯನ್ನು ದೊಡ್ಡ ಮಟ್ಟಕ್ಕೆ ತರಲಿ ಅಂತ ಆಶಿಸ್ತಾ ಇವತ್ತು ಎಲ್ಲ ರೋಗಿಗಳು ಕೂಡ
ಯಾರು ರೋಗಿಗಳಿರ್ತಾರೋ ಎಲ್ಲರಿಗೂ ಕೂಡ ಇಲ್ಲಿ ಬಂದಿರತಕ್ಕಂಥ ಅಧ್ಯಕ್ಷರು ಕಾರ್ಯದರ್ಶಿಗಳು ಎಲ್ಲರೂ ಕೂಡ ನಾವೆಲ್ಲ ಕೂಡ ತಮ್ಮ ಕೈಯಿಂದ ಈ ಬಡ ರೋಗಿಗಳಿಗೆ ಇವತ್ತು ಇದನ್ನು ಕೊಡ್ತಾ ಇದ್ದೀವಿ. ಮತ್ತು ಬ್ರೆಡ್ಡು ಎಲ್ಲ ಅವರು ದೀರ್ಘಾಯುಷ್ಯ ಆಗಲಿ, ಅವರು ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳೀಲಿ, ರಾಜ್ಯ ನಾಯಕರಾಗಲಿ ಅಂತ ಆಶಿಸ್ತಾ ಅವ್ರಿಗೆ ಒಳ್ಳೇದಾಗಲಿ, ದೇವರ ಆರೋಗ್ಯ ಆಯುಷ್ಯ ಎಲ್ಲ ಕೊಡಲಿ ಅಂತ ಬನ್ನಿ ಸರ್. ಅವರಿಗೆ ಕೊಡ್ತಕ್ಕಂಥ ಒಂದು ಸೌಲಭ್ಯಗಳನ್ನು ನಿರಂತರವಾಗಿ ಕೊಡ್ತೇವೆ. ಮತ್ತು ಈ ಒಂದು ಆಸ್ಪತ್ರೆ ಕಮಿಟಿ ಎಲ್ಲ ನಮ್ಮ ಗೌರವಾನ್ವಿತ ಪ್ರತಿನಿಧಿಗಳು, ನಮ್ಮ ತಾಲೂಕಿನ ಎಲ್ಲ ಅಧ್ಯಕ್ಷರು ಕಾರ್ಯದರ್ಶಿ ಇವತ್ತು ಎಲ್ಲ ಕೂಡ ಇಲ್ಲಿ ಬಂದಿದ್ದಾರೆ. ಅವರೆಲ್ಲರೂ ಕೂಡ ಈ ಒಂದು ಸಂದರ್ಭದಲ್ಲಿ ಹಾಜರಿದ್ದಾರೆ. ಅವ್ರಿಗೆಲ್ಲರೂ ಒಳ್ಳೇದಾಗಲಿ ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ವಿತರಣೆಯನ್ನು ಮಾಡ್ತಿದ್ದೀವಿ ಸರ್.